ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡು ಸ್ವಲ್ಪ ಕ್ಯಾರೆಟ್ನ ತೊಗೊಬಂದಿದ್ರು ಹಲ್ವಾ ಮಾಡು ಅಂತ, ಅದಕ್ಕೂ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಇವತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಮಾಡ್ಕೊಬಿಡೋಣ ಬೇಗ ಬೇಗ ಅಂದ್ಬಿಟ್ಟು ಕುಕ್ಕರಲ್ಲಿ ಮಾಡ್ಕೊಳ್ಳೋಕ್ಕೆ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಟೈಮ್ ಇದೆ, ಫ್ರೀ ಆಗಿದ್ದೀವಿ ಅಂತ ಅಂದರೆ ಎಲ್ಲನೂ ತುರ್ಕೊಂಡು ಮಾಡ್ಕೋಬೋದು. ನಾನು ಇನ್ನೂ ಅಡುಗೆ ಕೆಲಸನ ಎಲ್ಲ ಮಾಡ್ಕೋಬೇಕಲ್ವ, ಅಷ್ಟರಲ್ಲಿ ಮಕ್ಕಳು ಮಲ್ಕೊಬಿಡ್ತಾರೆ. ಫಸ್ಟೇ ಮಾಡಿಕೊಟ್ಬಿಟ್ರೆ ತಿನ್ಬಿಟ್ಟು ಮಲ್ಕೋತಾರೆ ಅಂತ ಬೇಗ ಬೇಗ ಮೊದಲೇದಾಗಿ ಇದನ್ನೇ ಮಾಡ್ಕೊಬಿಡೋಣ ಕ್ಯಾರೆಟ್ ಹಲ್ವಾ, ಆಮೇಲೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಇದನ್ನೆಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರು ಕೂಡ. ಲಾಸ್ಟಲ್ಲೆಲ್ಲ ಸ್ಮ್ಯಾಶ್ ಮಾಡ್ಕೊಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇವತ್ತು ಟೈಮ್ ವೇಸ್ಟಿಂಗ್ ಹ್ಯಾಬಿಟ್ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಟೈಮ್ ವೇಸ್ಟಿಂಗ್ ಹ್ಯಾಬಿಟ್ನ ನಾವು ಫಾಲೋ ಮಾಡ್ಕೋತಾ ಹೋಗ್ಬಿಟ್ರೆ ಒಂದೇ ಸಲ ಬ್ರೇಕ್ ಮಾಡಬೇಕು, ಒಂದೇ ಸಲ ಓವರ್ಕಮ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಅನ್ಕೋತಾ ಇರ್ತೀವಿ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ, ಅಂದರೆ ಸಮಯಕ್ಕೆ ಸರಿಯಾಗಿ ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ಲಿಕ್ಕಾಗ್ತಿಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದನ್ನು ಸರಿಯಾಗಿ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ, ನಮಗೆ ಟೈಮ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ, ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕಾಗ್ತಿಲ್ಲ ಅಂತ ಈ ರೀತಿ ಎಲ್ಲ ಯೋಚನೆ ಮಾಡ್ತಿರ್ತೀವಿ. ಬಟ್ ನಾವು ಎಲ್ಲಿ ಟೈಮ್ನ ವೇಸ್ಟ್ ಮಾಡ್ತಿದ್ದೀವಿ, ಯಾವುದಕ್ಕೆ ಅದನ್ನು ಇನ್ವೆಸ್ಟ್ ಮಾಡ್ತಿದ್ದೀವಿ, ಎಲ್ಲಿ ಸುಮ್ಮನೆ ನಮ್ಮ ಎನರ್ಜಿನ ಲಾಸ್ ಮಾಡ್ಕೋತಾ ಇದ್ದೀವಿ ಅನ್ನೋದನ್ನು ಮೊದಲನೇದಾಗಿ ಐಡೆಂಟಿಫೈ ಮಾಡಿಕೊಂಡು ಅದನ್ನು ಸರಿ ಮಾಡಿಕೊಂಡು ಹೋದಾಗ ಒಂದು ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದನ್ನು ಚೆನ್ನಾಗಿ ಮಾಡಿಕೊಂಡು ಹೋಗ್ಬೋದು. ಟೈಮ್ ವೇಸ್ಟಿಂಗ್ ಅನ್ನೋದನ್ನು ಕೂಡ ಕಡಿಮೆ ಮಾಡ್ಕೋಬೋದು. ಫಸ್ಟು ಪಾಯಿಂಟ್ ಏನು ಅಂತ ಅಂದರೆ, ಈ ರೀತಿಯಿಂದನೂ ಕೂಡ ಟೈಮ್ ವೇಸ್ಟು ತುಂಬ ಸಲ ಆಗ್ತಿರುತ್ತೆ. ರಿಪೀಟಿಂಗ್ ಸೇಮ್ ಮಿಸ್ಟೇಕ್, ಮಾಡಿರುವಂಥ ತಪ್ಪುಗಳನ್ನೇ ಪುನಃ ಮಾಡಲಿಕ್ಕೆ ಹೋಗೋದು. ಇವಾಗ ಯಾರೋ ಹೇಳಿರ್ತಾರೆ ಇದು ತಪ್ಪು, ಈ ಕೆಲಸ ನೀನು ಮಾಡಲಿಕ್ಕೆ ಹೋಗಬೇಡ, ಇದು ತಪ್ಪು, ಇದನ್ನು ಮಾಡಿದ್ರೂ ಕೂಡ ಏನಕ್ಕೂ ಪ್ರಯೋಜನ ಇಲ್ಲ, ಅದಕ್ಕೂ ಸುಮ್ಮನೆ ಎನರ್ಜಿ ಎಲ್ಲ ಲಾಸ್ ಆಗ್ತಿರುತ್ತೆ, ನಿನ್ನ ಟೈಮ್ ವೇಸ್ಟ್ ಆಗ್ತಿರುತ್ತೆ, ಅದನ್ನು ಮಾಡಬೇಡ ಅಂತ ಹೇಳಿರ್ತಾರೆ. ಪುನಃ ಅದನ್ನೇ ಮಿಸ್ಟೇಕ್ನ ಮಾಡುವಂಥದ್ದು ಕೂಡ ಒಂದು ರೀತಿ ಮೂರ್ಖತನ ಅಂತಲೇ ಹೇಳ್ಬೋದು. ಗೊತ್ತಿರುತ್ತೆ ಬಟ್ ಆದರೂ ಮಾಡಲಿಕ್ಕೆ ಹೋಗುವಂಥದ್ದು ಒಂದು ರೀತಿ ತುಂಬ ಟೈಮ್ ವೇಸ್ಟಿಂಗ್ ದೊಡ್ಡ ಹ್ಯಾಬಿಟ್ ಅಂತಲೇ ಹೇಳ್ಬೋದು. ಆದಷ್ಟು ಒಂದು ಸಲ ನಾವು ಮಾಡಿರುವಂಥ ತಪ್ಪು ಅದು ರಾಂಗ್ ಅಂತ ಗೊತ್ತಾದಾಗ ಅದನ್ನು ಸರಿಪಡಿಸ್ಕೊಂಡು ಮುಂದೆ ಹೋಗುವಂಥದ್ದು ತುಂಬ ಒಳ್ಳೆಯ ಹ್ಯಾಬಿಟ್ಟು. ಅದನ್ನು ಬಿಟ್ಬಿಟ್ಟು ಅಲ್ಲೇ ಪುನಃ ಅದನ್ನೇ ಮಾಡಲಿಕ್ಕೆ ಹೋಗುವಂಥದ್ದು, ಆ ರೀತಿ ಮಿಸ್ಟೇಕ್ನ ಮಾಡಲಿಕ್ಕೆ ಹೋಗಬಾರ್ದು. ಒಂದು ಸಲ ರಿಯಲೈಸ್ ಆಗುತ್ತೆ, ಸುಮ್ಮನೆ ನಾನು ಟೈಮ್ನ ವೇಸ್ಟ್ ಮಾಡಿಕೊಂಡೆ, ಯಾರೋ ಹೇಳಿದ್ರು ನನಗೆ ಅದನ್ನು ಸರಿಪಡಿಸ್ಕೊಂಡು ಹೋಗ್ಬೋದಿತ್ತು, ನಾನು ಹೋಗಲಿಲ್ಲ ಅನ್ನೋ ರೀತಿ ಒಂದಲ್ಲ ಒಂದಿನ ಯೋಚನೆ ಮಾಡೋ ರೀತಿ ಆಗಿಬಿಡುತ್ತೆ. ಇವಾಗ ಮಾರ್ನಿಂಗ್ ಲೇಟಾಗಿ ಹೇಳೋದು ತಪ್ಪು, ಆ ರೀತಿ ಮಾಡಬೇಡ ಅಂತ ಫ್ಯಾಮಿಲಿಲೇ ಯಾರಾದರೂ ಹೇಳಿರ್ತಾರೆ ಅಂತ ಅಂದ್ಕೊಳ್ಳಿ, ಪುನಃ ಒಂದು ಲೇಟಾಗಿ ಎದ್ದೇಳುವಂಥದ್ದಾಗಿರ್ಬೋದು. ಆ ರೀತಿ ಎಲ್ಲ ಮಿಸ್ಟೇಕಿಂದನೇ ಒಂದು ಟೈಮ್ ವೇಸ್ಟಿಂಗ್ ಅನ್ನೋದು ತುಂಬ ಜಾಸ್ತಿ ಆಗ್ತಿರುತ್ತೆ. ಇವಾಗ ಯಾರ ಜೊತೆನಾದರೂ ಕೂತ್ಕೊಂಡು ಮಾತಾಡಬೇಡ, ಅದು ಬ್ಯಾಡ್ ಹ್ಯಾಬಿಟ್ಟು. ಸುಮ್ಮನೆ ಗಾಸಿಪ್ ಮಾಡುವಂಥದ್ದಾಗಿರ್ಬೋದು, ಬೇರೆಯವ್ರ ಜೊತೆ ಒಂದು ರೀತಿ ಆಡ್ಕೊಂಡು ಮಾತಾಡುವಂಥದ್ದಾಗಿರ್ಬೋದು, ಈ ರೀತಿ ಎಲ್ಲ ಮಾಡಬಾರ್ದು. ಸುಮ್ಮನೆ ಟೈಮ್ ವೇಸ್ಟ್ ಅದು, ನೀನು ಯಾಕೆ ಸುಮ್ಮನೆ ಮಾತಾಡಿ ನಿನ್ನ ಒಂದು ಶಕ್ತಿನ ಅಲ್ಲಿ ಡೌನ್ ಮಾಡ್ಕೋತೀಯ ಅಂತ ಹೇಳಿರ್ತಾರೆ. ಪುನಃ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡುವಂಥದ್ದು, ತುಂಬ ಈ ರೀತಿ ಮಿಸ್ಟೇಕ್ಗಳು ಆಗ್ತಿರ್ತವೆ. ಫಸ್ಟು ನಾವು ಅದನ್ನು ರಿಯಲೈಸ್ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಮಾಡಿದ್ದು ತಪ್ಪು ಅಂತ ಗೊತ್ತಾದ ಮೇಲೆ ಯಾವುದೇ ಕೆಲಸ ಆಗಲಿ, ಹೊರಗಡೆ ಹೋಗಿ ಕೆಲಸ ಮಾಡ್ತಿದ್ದೀವಿ ಅಂದಾಗ ಮನೆ ಕೆಲಸಗಳಾಗಿರ್ಬೋದು, ಪುನಃ ಪುನಃ ಆ ತಪ್ಪನ್ನೇ ಮಾಡಲಿಕ್ಕೆ ಹೋಗಬಾರ್ದು. ಇದು ಫಸ್ಟು ಪಾಯಿಂಟು. ನೆಕ್ಸ್ಟು ಪಾಯಿಂಟ್ ಏನು ಅಂತ ಅಂದರೆ, ಎಲ್ಲನೂ ನಾನೇ ಕಂಟ್ರೋಲ್ ಮಾಡ್ತೀನಿ, ಎಲ್ಲನೂ ನಾನೇ ಒಂದು ರೀತಿ ಕಂಟ್ರೋಲಿಂಗ್ ಎವ್ರಿಥಿಂಗ್, ಎಲ್ಲರನ್ನೂ ನಾನೇ ನಿಯಂತ್ರಣ ಮಾಡ್ತೀನಿ, ಎಲ್ಲನೂ ನಾನೇ ಕಂಪ್ಲೀಟ್ ಮಾಡ್ತೀನಿ ಅಂತ ಮುಂದೆ ಹೋಗ್ಬಿಟ್ಟು ಜಾಸ್ತಿ ರಿಸ್ಕ್ನ ತಗೊಂಡು ಒಂದು ರೀತಿ ಆ ಕೆಲಸನೂ ಮಾಡಲಿಕ್ಕಾಗ್ದೇ ಸುಮ್ಮನೆ ಟೈಮ್ನ ವೇಸ್ಟ್ ಮಾಡ್ಕೊಳ್ಳುವಂಥದ್ದು. ಫಸ್ಟು ಏನು ನಾವು ರಿಯಲೈಸ್ ಮಾಡ್ಕೋಬೇಕು ಅಂತ ಅಂದರೆ, ಎಲ್ಲದನ್ನು ನಾವೇ ಸರಿ ಮಾಡ್ತೀವಿ, ಎಲ್ಲರನ್ನೂ ನಾವೇ ಕಂಟ್ರೋಲ್ ಮಾಡ್ತೀವಿ ಅನ್ನೋದಕ್ಕೆ ಹೋಗೋದು ಫಸ್ಟು ನಮ್ಮ ರಾಂಗ್ ಪಾಯಿಂಟ್. ಅದು ಎಲ್ಲದನ್ನು ನಾವೇ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೊಂದು ರೀತಿ ನಮ್ಮಲ್ಲೇ ಒಂದು ರೀತಿ ಮಿಸ್ಟೇಕ್ಗಳನ್ನ ಇಟ್ಕೊಂಡು ಎಲ್ಲರನ್ನೂ ನಾವು ಸರಿ ಮಾಡ್ತೀವಿ ಅಂತ ಹೋಗ್ಬಿಟ್ಟು ಆ ಕೆಲಸನೂ ಆಗ್ದೇ ಇದ್ದಾಗ ಅದು ಸುಮ್ಮನೆ ಒಂದು ರೀತಿ ವೇಸ್ಟ್ ಅಲ್ವಾ. ಫಸ್ಟು ನಮ್ಮ ಕೆಲಸ ಏನಿದೆ ಅದನ್ನು ನೋಡಿಕೊಂಡು ಒಂದು ರೀತಿ ಚೆನ್ನಾಗಿ ಲೈಫ್ ಲೀಡ್ ಮಾಡ್ಕೊಂಡು ಹೋಗೋದು ಒಳ್ಳೆತನ. ಅದನ್ನು ಬಿಟ್ಟು ಎಲ್ಲರನ್ನೂ ಕಂಟ್ರೋಲ್ ಮಾಡ್ತೀನಿ ಅನ್ನೋದಕ್ಕೂ ಹೋದಾಗ ಒಂದಿಷ್ಟು ಮಿಸ್ಟೇಕ್ಗಳು ಆಗ್ತಿರ್ತವೆ, ಒಂದಿಷ್ಟು ಟೈಮ್ ವೇಸ್ಟ್ ಅಂತೂ ಆಗ್ತಿರುತ್ತೆ. ಆವಾಗ ಇದೆಲ್ಲ ಬೇಕಿತ್ತ ನನಗೆ, ಸುಮ್ಮನೆ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗಿದ್ರೆ ಆಗ್ತಿತ್ತಲ್ಲ ಅನ್ನೋ ರೀತಿ ಆಗುತ್ತೆ. ಕೆಲವೊಂದು ವಿಚಾರಗಳು, ಕೆಲವೊಂದು ವಿಷಯಗಳು ನಮ್ಮ ಕಂಟ್ರೋಲಲ್ಲಿ ಇರೋದೇ ಇಲ್ಲ. ಅದೇನಾಗಬೇಕೋ ಅದು ಆಗಿಬಿಟ್ಟಿರುತ್ತೆ. ಬಟ್ ಎಲ್ಲನೂ ನಾನು ಕಂಟ್ರೋಲ್ ಮಾಡ್ತೀನಿ, ಎಲ್ಲರೂ ನನ್ನ ಮಾತನ್ನೇ ಕೇಳಬೇಕು ಅಂತ ನಾವು ಹೋಗ್ತೀವಲ್ವ, ಎಲ್ಲರೂ ನಾನು ಕೆಲಸ ಮಾಡ್ತೀನಿ ಎಲ್ಲರಿಗೋಸ್ಕರ ಅಂತ ನಾವು ಮುಂದೆ ಹೋಗ್ತೀವಲ್ವ, ಆವಾಗಲೇ ಒಂದು ಟೈಮ್ ವೇಸ್ಟಿಂಗ್ ಅನ್ನೋದು ಜಾಸ್ತಿ ಆಗೋದು. ಆದಷ್ಟು ಎಲ್ಲನೂ ಕಂಟ್ರೋಲ್ ಮಾಡ್ತೀವಿ ಅಂತ ಹೋಗುವಂಥದ್ದು ಒಂದು ಕೆಟ್ಟ ಒಂದು ಅಭ್ಯಾಸನೇ ಅಂತ ಹೇಳ್ಬೋದು. ಎಲ್ಲನೂ ನಾವು ಸರಿ ಮಾಡ್ತೀವಿ ಅನ್ನೋದು ಕೂಡ ಒಂದು ರೀತಿ ರಾಂಗು. ಕೆಲವೊಂದು ವಿಚಾರಗಳು ನಾವು ಸರಿ ಮಾಡ್ದೇ ಇರೋದಕ್ಕೂ ಕೂಡ ಹಾಗೆ ಉಳ್ಕೊಬಿಡ್ತವೆ. ಅದನ್ನು ಫಸ್ಟೇ ನಾವು ಯೋಚನೆ ಮಾಡಿ ಇದು ನನ್ನ ಕೈಲಿ ಆಗಲ್ಲ, ಇದನ್ನು ನಾನು ಮಾಡಬಾರ್ದು ಅಂತ ಅಂದ್ಕೊಂಡು ಥಿಂಕ್ ಮಾಡಿದಾಗ ಆ ಮಿಸ್ಟೇಕ್ ಮಾಡೋದಿಲ್ಲ. ಬಟ್ ನಾನು ಎಲ್ಲನೂ ಸರಿ ಮಾಡ್ತೀನಿ ಅಂತ ಹೋಗ್ತೀವಲ್ವ, ಅಲ್ಲೇ ಒಂದಿಷ್ಟು
ಟೈಮ್ ವೇಸ್ಟ್ ಅನ್ನೋದು ಆಗಿಬಿಡುತ್ತೆ. ಇದು ಸೆಕೆಂಡ್ ಪಾಯಿಂಟು. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಕ್ಲಾರಿಟಿ. ವಾಟ್ ನೆಕ್ಸ್ಟ್? ನಾವೇನು ಕ್ಲಾರಿಟಿನೇ ಇರೋದಿಲ್ಲ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಿರಲ್ಲ, ಬಟ್ ಯಾರೋ ಮಾಡ್ತಿರ್ತಾರೆ ಅದನ್ನು ನೋಡ್ಕೊಂಡು ನಾನು ಮಾಡ್ತೀನಿ ಅಂತ ಹೋಗೋದು. ಅವ್ರಿಗೊಂದು ಕ್ಲಾರಿಟಿ ಇರುತ್ತೆ, ನಾನು ಈ ರೀತಿ ಮಾಡಿದ್ರೆ ಟೈಮ್ ವೇಸ್ಟ್ ಆಗೋದಿಲ್ಲ, ನನ್ನ ಕೆಲಸ ಅನ್ನೋದನ್ನ ಚೆನ್ನಾಗಿ ಮುಗಿಸ್ಕೋಬೋದು ಅಂತ. ಬಟ್ ಯಾರೋ ಮಾಡ್ತಿದ್ದಾರೆ ನಾನು ಮಾಡೋಣ ಅಂತ ಅಂದ್ಕೊಂಡು ಅದು ಏನು ಅಂತಲೇ ಗೊತ್ತಿರಲ್ಲ ನಮಗೆ, ಆ ಒಂದು ಐಡಿಯಾನೇ ಇರೋದಿಲ್ಲ. ಅಂಥ ಕೆಲಸನ ಮಾಡಲಿಕ್ಕೆ ಹೋದಾಗಲೂ ಕೂಡ ಟೈಮ್ ವೇಸ್ಟ್ ಅನ್ನೋದು ತುಂಬ ಆಗಿಬಿಡುತ್ತೆ. ಆದಷ್ಟು ಯಾವುದೇ ಕೆಲಸ ಮಾಡ್ತಿದ್ದೀವಿ ಅಂದಾಗ ಫಸ್ಟು ನಮಗೆ ಅದ್ರ ಬಗ್ಗೆ ಒಂದು ಐಡಿಯಾ ಇರಬೇಕು. ಈ ರೀತಿ ಮಾಡಿದ್ರೆ ಈ ರೀತಿ ಆಗುತ್ತೆ ಅನ್ನೋದು ಒಂದು ಕ್ಲಾರಿಟಿ ಅನ್ನೋದಿದ್ದಾಗ ಟೈಮ್ ವೇಸ್ಟಿಂಗ್ ಅನ್ನೋದು ಆಗೋದಿಲ್ಲ. ಬಟ್ ಬೇರೆಯವ್ರು ನೋಡಿ ಏನೋ ಒಂದು ಮಾಡಲಿಕ್ಕೆ ಹೋಗ್ತೀವಲ್ವ, ಆವಾಗಲೇ ಅದು ನಮಗೆ ಸರಿಯಾದ ರಿಸಲ್ಟ್ ಅನ್ನೋದು ಸಿಗೋದಿಲ್ಲ. ಸುಮ್ಮನೆ ಟೈಮ್ ವೇಸ್ಟಿಂಗ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ. ನೆಕ್ಸ್ಟು ಪಾಯಿಂಟ್ ಏನು ಅಂತಂದರೆ ಫೋರ್ಸ್ಡ್ ರಿಲೇಷನ್ಶಿಪ್ನ ಒಂದು ಚೆನ್ನಾಗಿ ಇದು ಬಿಲ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರ ತುಂಬ ಟೈಮ್ನ ವೇಸ್ಟ್ ಮಾಡುವಂಥದ್ದು. ಫಸ್ಟು ಏನು ಮಿಸ್ಟೇಕು ಅಂತ ಅಂದರೆ ಯಾವುದೇ ಒಂದು ರಿಲೇಷನ್ ಆಗಿರ್ಬೋದು, ಇವಾಗ ಒಂದು ಫ್ರೆಂಡ್ಸ್ ಆಗಿರ್ಬೋದು, ಯಾರನ್ನೇ ಆದರೂ ಕೂಡ ಅತಿಯಾಗಿ ಫೋರ್ಸಿಂದ ಅದೊಂದು ರಿಲೇಷನ್ಶಿಪ್ನ ಬೆಳೆಸ್ಕೊಂಡ್ವಿ ಅಂತ ಅಂದರೆ ಅದು ಒಂದು ರೀತಿ ಲಾಸ್ಟ್ವರೆಗೂ ಇರೋದಿಲ್ಲ ಅಲ್ವಾ. ಇವಾಗ ಯಾರೋ ಒಂದು ಫ್ರೆಂಡ್ ಅಂತಲೇ ಅಂದ್ಕೊಳ್ಳೋಣ, ಆ ಫ್ರೆಂಡ್ನ ಒಂದು ಫೋರ್ಸಿಂದ ಅವ್ರಿಗೆ ಇಷ್ಟ ಇರೋದಿಲ್ಲ ನಮ್ಮ ಜೊತೆ ಮಾತಾಡೋದಕ್ಕಾಗಿರ್ಬೋದು, ನಮ್ಮ ಜೊತೆ ಒಂದು ಬಾಂಡ್ನ ಶೇರ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಈ ರೀತಿ ಒಂದು ಇಷ್ಟ ಇಲ್ಲ ಅಂದಾಗಲೂ ಕೂಡ ಅವ್ರ ಫೋರ್ಸಿಂದ ಅವ್ರಿಗೆ ಏನು ಇಷ್ಟ ಆಗುತ್ತೆ ಅದನ್ನು ಮಾಡ್ಲಿಕ್ಕೆ ಹೋಗಿ ಅವ್ರನ್ನ ಫೋರ್ಸಿಂದ ಒಂದು ರಿಲೇಷನ್ಶಿಪ್ ಬೆಳೆಸ್ಕೋಬೋದು ಅನ್ನೋ ಒಂದು ರಾಂಗ್ ಮೈಂಡ್ ಸೆಟ್ ಇಟ್ಕೊಂಡು ನಾವು ಫ್ರೆಂಡ್ಶಿಪ್ನ ಬೆಳೆಸ್ಕೊಳ್ಳೋದಕ್ಕೆ ತುಂಬ ಟೈಮ್ನ ವೇಸ್ಟ್ ಮಾಡ್ತೀವಲ್ವ, ಅದು ದೊಡ್ಡ ಟೈಮ್ ವೇಸ್ಟಿಂಗ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು. ಯಾರನ್ನೇ ಆದರೂ ಅಷ್ಟೇ, ಇವಾಗ ನಾವು ಮಾತಾಡ್ಸ್ಕೊಂಡು ಹೋಗೋದು ಯಾವ ರೀತಿ ಇರುತ್ತೆ, ಬಟ್ ಬೇರೆಯವರು ನಮ್ಮನ್ನ ಮಾತಾಡಿಸ್ಬೇಕಪ್ಪ, ಅವ್ರ ಜೊತೆ ಒಂದು ರಿಲೇಷನ್ಶಿಪ್ ಬೆಳೆಸ್ಕೋಬೇಕು, ಅವ್ರು ತುಂಬ ಒಳ್ಳೆಯವರು, ಅವ್ರ ಜೊತೆ ಒಂದು ಬಾಂಡಿಂಗ್ ಅನ್ನೋದು ಇರಬೇಕು ಅನ್ನೋ ರೀತಿ ಅವ್ರಾಗ ಅವ್ರು ಮಾತಾಡಿಸ್ಕೊಂಡು ಬಂದಾಗ ಒಂದು ರೀತಿ ಚೆನ್ನಾಗಿರುತ್ತೆ. ಅದು ಇಬ್ಬರು ಕಡೆಯಿಂದನೂ ಬರಬೇಕಲ್ವ, ತುಂಬಾ ಚೆನ್ನಾಗಿರುತ್ತೆ. ಬಟ್ ಒಂದು ಸೈಡಿಂದ ಹೋಗ್ಬಿಟ್ಟು ಅವ್ರಿಗೇನೋ ಖುಷಿ ಪಡಿಸ್ಬೇಕು, ಅವ್ರಿಗೆ ಈ ರೀತಿ ಮಾಡಿದ್ರೆ ತುಂಬ ಒಂದು ಹ್ಯಾಪಿಯಾಗಿರ್ತಾರೆ, ನನ್ನ ಜೊತೆ ಒಂದು ರಿಲೇಷನ್ಶಿಪ್ ಬೆಳೆಸ್ಕೋತಾರೆ ಅಂತ ಅಂದ್ಬಿಟ್ಟು ಫೋರ್ಸಿಂದ ಮಾಡಲಿಕ್ಕೆ ಹೋಗ್ತೀವಲ್ಲ, ಫೋರ್ಸಿಂದ ಅವ್ರಿಗೆ ಇಷ್ಟಪಟ್ಟದನ್ನು ಏನೋ ಒಂದು ಮಾಡಲಿಕ್ಕೆ ಹೋಗಿ ತುಂಬ ಟೈಮ್ನ ವೇಸ್ಟ್ ಮಾಡ್ಕೋತೀವಲ್ವ, ಅಲ್ಲೇ ಒಂದು ರಾಂಗ್ ಅಂತಲೇ ಹೇಳ್ಬೋದು. ಆ ಮಿಸ್ಟೇಕ್ನ ಮಾಡಲಿಕ್ಕೆ ಹೋಗಬಾರ್ದು. ಯಾವುದೇ ಒಂದು ಫ್ರೆಂಡ್ಸಲ್ಲೂ ಅಷ್ಟೇ, ಒಂದು ಫ್ರೆಂಡ್ಶಿಪ್ ಅಂತಲೂ ಅಷ್ಟೇ, ಅತಿ ಹೆಚ್ಚು ಫೋರ್ಸಿಂದ ಆ ಬಾಂಡಿಂಗ್ನ ನಾವು ಚೆನ್ನಾಗಿ ಬಿಲ್ಡ್ ಮಾಡ್ಕೋತೀವಿ ಅಂತ ಹೋಗುವಂಥದ್ದು ತಪ್ಪು ಅಂತಲೇ ಹೇಳ್ಬೋದು. ಅದರಿಂದ ತುಂಬ ಮಿಸ್ಟೇಕ್ನ ಮಾಡ್ಕೊಂಡು ಅವ್ರಿಗೇನಿಷ್ಟ ಅದನ್ನು ಮಾಡ್ತಾನೆ ಹೋಗ್ಬಿಡ್ತೀವಿ. ಬಟ್ ನಮಗೇನಿಷ್ಟ, ನಮ್ಮ ಪ್ರಿಯಾರಿಟೈಸ್ನ ಮರ್ತೇ ಬಿಡ್ತೀವಿ. ಫಸ್ಟು ಅವ್ರಿಗೇನಿಷ್ಟ ಆಗುತ್ತೆ ಅದನ್ನು ಮಾಡ್ಕೊಳ್ಳೋಣ, ಆ ಕೆಲಸ ಮಾಡೋಣ ಅಂತ ನಾವೇನು ಮಾಡಬೇಕು ಅದನ್ನು ಮರ್ತ್ಕೊಂಡು ಆ ಕಡೆ ನಮ್ಮ ಫೋಕಸ್ ಎಲ್ಲ ಕೊಟ್ಕೊಬಿಡ್ತೀವಿ. ಆದಷ್ಟು ಫೋರ್ಸ್ಡ್ ರಿಲೇಷನ್ಶಿಪ್ಪಿಂದ ಏನೂ ಮಾಡಲಿಕ್ಕೆ ಹೋಗಬಾರ್ದು. ಈ ಮಿಸ್ಟೇಕ್ನು ಕೂಡ ಮಾಡಬಾರ್ದು. ಇದರಿಂದನೂ ಕೂಡ ಟೈಮ್ ಅನ್ನೋದು ತುಂಬಾ ವೇಸ್ಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ಒಂದು ಕಡೆ ಫೋಕಸ್ ಮಾಡ್ದೇ ಮಲ್ಟಿ ಟಾಸ್ಕಿಂಗ್ ಮಾಡ್ಕೊಂಡು ತುಂಬ ಸಲ ಟೈಮ್ ಅನ್ನೋದು ವೇಸ್ಟ್ ಆಗಿಬಿಟ್ಟಿರುತ್ತೆ. ಇವಾಗ ಒಂದು ಕೆಲಸದ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿಕೊಂಡು ಅದನ್ನೇ ಮುಗಿಸ್ಬಿಡೋಣ, ಒಂದು 10 ನಿಮಿಷ ಟೈಮ್ ತಗೊಂಡು ಈ ಕೆಲಸ ಮುಗಿಸ್ಬಿಟ್ಟು ನೆಕ್ಸ್ಟ್ ಹೋಗೋಣ ಅಂತ ನಾವು ಯಾವಾಗ ಒಂದು ಕೆಲಸದ ಕಡೆ ಫೋಕಸ್ ಮಾಡ್ತೀವಿ, ಆ ಕೆಲಸನ ಕಂಪ್ಲೀಟ್ ಮಾಡಿರ್ತೀವಿ. ಬಟ್ ಆ ಕೆಲಸ ಈ ಕೆಲಸ ಒಂದು ಸ್ವಲ್ಪ, ಅದೊಂದು ಸ್ವಲ್ಪ ಮಾಡಿಬಿಡೋಣ, ಇದೊಂದು ಸ್ವಲ್ಪ ಮಾಡೋಣ ಅಂತ ಎಲ್ಲನೂ ಬ್ಯಾಲೆನ್ಸ್ ಉಳಿಸ್ಕೊಂಡು ಯಾವ ಕೆಲಸನೂ ಕೂಡ ಕಂಪ್ಲೀಟ್ ಆಗೋದಿಲ್ಲ. ಟೈಮ್ ವೇಸ್ಟ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ. ಇವಾಗ ಒಂದು ಕಡೆ ನಾವು ಗೋಲ್ನ ಸೆಟ್ ಮಾಡಿಕೊಂಡು ಅದೇ ದಾರಿಲಿ ಹೋಗ್ಬೇಕಪ್ಪ, ಅದೇ ನನ್ನ ಗೋಲು, ಅದೇ ರೀತಿ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಅಂತ ಫೋಕಸ್ ಅನ್ನೋದನ್ನು ಒಂದ್ರ ಕಡೆ ಮಾಡ್ಕೊಂಡು ಹೋದಾಗ ಆ ಗುರಿ ಮುಟ್ತೀವಲ್ವಾ. ಬಟ್ ಅದನ್ನು ಮಾಡೋದು ಇದನ್ನು ಮಾಡೋದು, ಅದು ಯಾರೋ ಹೇಳಿದ್ರು ಅದನ್ನು ಮಾಡು ಅಂತ ಸರಿಯಾಗುತ್ತೆ ಅಂತ ಆ ಕಡೆ ಹೋಗೋಣ ಈ ಕಡೆ ಹೋಗೋಣ ಅಂತ ನಾವು ಒಂದು ರೀತಿ ಮಲ್ಟಿ ಟಾಸ್ಕಿಂಗ್ ಈ ರೀತಿ ಮಾಡ್ಲಿಕ್ಕೆ ಹೋದಾಗ ಯಾವ ಕಡೆನೂ ಸರಿಯಾಗೋದಿಲ್ಲ, ಎಲ್ಲ ಅದೇ ರೀತಿ ಉಳ್ಕೊಬಿಡುತ್ತೆ. ಆದಷ್ಟು ನಾವು ಮಲ್ಟಿ ಟಾಸ್ಕಿಂಗ್ ಮಾಡುವಂಥದ್ದು ಬಿಡಬೇಕು. ಒಂದು ಕಡೆ ಫೋಕಸ್ ಮಾಡಿಕೊಂಡು ಹೋದರೆ ಒಂದು ಟೈಮ್ ವೇಸ್ಟಿಂಗ್ ಅನ್ನೋದು ಜಾಸ್ತಿ ಆಗೋದಿಲ್ಲ, ಬೇಗ ತಲುಪಿಡ್ತೀವಿ ಅದನ್ನು. ಇವಾಗ ಫೋಕಸ್ ಅನ್ನೋದು ಜಾಸ್ತಿ ಒಂದು ಕಡೆ ಕಾನ್ಸಂಟ್ರೇಷನ್ ಮಾಡ್ತಿದ್ದೀವಿ ಅಂದಾಗ ಬೇಗ ಆ ಕೆಲಸ ಮುಗಿದ್ಬಿಡುತ್ತೆ. ಈ ರೀತಿ ನಾವು ಅದು ಇದು ಅಂತ ಮಾಡ್ಕೊಂಡು ಹೋದಾಗ ಯಾವುದು ಕೂಡ ಸರಿ ಆಗೋದಿಲ್ಲ. ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ಓವರ್ ಪರ್ಫೆಕ್ಷನಿಸ್ಟ್. ಇದಂತೂ ತುಂಬ ಸಲ ನಾನು ಹೇಳಿದ್ದೀನಿ, ಅತಿಯಾದ ಪರ್ಫೆಕ್ಷನ್ ಅಂತ ಅಂದ್ಕೊಂಡು ಒಂದು ರೀತಿ ಓವರಾಗಿ ಮಾಡಿಕೊಂಡು ಅತಿ ಹೆಚ್ಚು ಯಾವುದೇ ಆದರೂ ಅಷ್ಟೇ ಓವರ್ ಆಗಿಬಿಡ್ತು ಅಂತ ಅಂದರೆ ಲಾಸ್ಟ್ಗೆ ಕೆಲಸನೇ ಮಾಡೋದಕ್ಕಾಗೋದಿಲ್ಲ. ಒಂದು ರೀತಿ ಮೂಡೇ ಆಫ್ ಆಗಿಬಿಡುತ್ತೆ. ಅಯ್ಯೋ ಆಗ್ತಾನೆ ಇಲ್ಲ, ಮಾಡಿದ್ನೇ ಎಷ್ಟು ಸಲ ಮಾಡ್ಕೊಂಡು ಹೋಗೋಣ, ನನ್ನ ಕೈಲಿ ಸರಿಯಾಗಿ ಮಾಡೋದಕ್ಕೆ ಆಗ್ತಿಲ್ಲ ಅಂದ್ಬಿಟ್ಟು ಅರ್ಧಕ್ಕೆ ಬ್ರೇಕ್ ಮಾಡಿ ಬಂದುಬಿಡುವಂಥ ಸಿಚುಯೇಷನ್ ತುಂಬ ಸಲ ಆಗ್ತಿರುತ್ತೆ. ಆದಷ್ಟು ಎಷ್ಟಾಗುತ್ತೆ ಫಸ್ಟ್ ಅಟೆಂಪ್ಟಲ್ಲೇ ನಾವು ಎಷ್ಟು ಮಾಡ್ತೀವಿ ಅದೇ ಒಂದು ಒಳ್ಳೆ ರಿಸಲ್ಟ್
ರಿಸಲ್ಟ್ ಅಂತಲೇ ಹೇಳ್ಬೋದು. ಬಟ್ ಇನ್ನೊಂದು ಸಲ ಅಂತ ಹೋಗ್ತೀವಲ್ವ, ಅದು ಇನ್ನೊಂದು ಸಲ ಅಂತ ಹೋಗಿದಾಗ ನಮ್ಮ ಟೆನ್ಷನ್ ಜಾಸ್ತಿ ಆಗ್ತಿರುತ್ತೆ, ನಮ್ಮ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ತಿರುತ್ತೆ, ಒಂದು ರೀತಿ ಆಲ್ರೆಡಿ ಎನರ್ಜಿ ಎಲ್ಲ ಲಾಸ್ ಆಗ್ತಿರುತ್ತೆ, ಇದೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿ ಮೈಂಡ್ಸೆಟ್ಗೆ ಬಂದುಬಿಟ್ಟಿರ್ತೀವಿ. ಅತಿಯಾದ ಓವರ್ ಅಂದ್ಕೊಂಡು ಜಾಸ್ತಿ ಮಾಡೋದಕ್ಕೆ ಹೋದಾಗ ಒಂದು ರೀತಿ ಟೈಮ್ ವೇಸ್ಟಿಂಗ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ. ಆದಷ್ಟು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗಬೇಕು ಅಂದಾಗ ಪಟ ಅಂತ ಒಂದೇ ಸಲ ನಾವು ಯಾವಾಗ ಮುಗಿಸ್ಕೊಂಡು ಹೋಗ್ತೀವಿ, ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಚೆನ್ನಾಗಾಗುತ್ತೆ. ಬೇರೆ ಕಡೆ ಟೈಮ್ ವೇಸ್ಟಿಂಗ್ ಆಗುವಂಥ ಒಂದು ಸಿಚುಯೇಷನ್ ಕೂಡ ಜಾಸ್ತಿ ಬರೋದಿಲ್ಲ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಓವರ್ ಸ್ಲೀಪಿಂಗ್ ಕ್ವಾಲಿಟಿ. ಇವಾಗ ಅತಿ ಹೆಚ್ಚು ನಿದ್ದೆ ಮಾಡುವಂಥದ್ದು, ಇದರಿಂದನೂ ಕೂಡ ತುಂಬ ಸಲ ಜಾಸ್ತಿ ಟೈಮ್ನ ವೇಸ್ಟ್ ಮಾಡ್ತಿರ್ತೀವಿ. ಗೊತ್ತಿರುತ್ತೆ ಇಷ್ಟೊತ್ತು ಮಲ್ಕೋಬಾರ್ದು, ಬೇಗ ಎದ್ದೊಳ್ಬೇಕು ಅಂತ, ಬಟ್ ಆದರೂ ಕೂಡ ಎದ್ದೊಳೋದಕ್ಕಾಗ್ತದೆ. ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡು 10 ನಿಮಿಷ ಅಂತ ಅಂದ್ಕೊಂಡು ಆಲ್ರೆಡಿ 1 ಅವರ್ ಆಗಿಬಿಟ್ಟಿರುತ್ತೆ. ಆವಾಗ ಎದ್ದು ಪಟ ಅಂತ ರೆಡಿಯಾಗಿ ಹೋಗುವಂಥದ್ದಾಗಿರ್ಬೋದು. ಈ ರೀತಿ ಮಿಸ್ಟೇಕ್ಗಳೆಲ್ಲ ಒಂದು ದಿನನಿತ್ಯ ಆಗ್ತಾನೆ ಇರ್ತವೆ ಅಲ್ವಾ. ಆದಷ್ಟು ಒಂದು 6ರಿಂದ 7 ಗಂಟೆ ನಿದ್ದೆ ಮಾಡುವಂಥದ್ದು ತುಂಬ ಒಳ್ಳೆಯದು. ನಾವು ಯಾವಾಗ ನಿದ್ದೆ ಮಾಡಿಕೊಂಡೇ ಇದ್ಬಿಡ್ತೀವಿ, ಒಂದು ರೀತಿ ಜಾಸ್ತಿ ರೆಸ್ಟ್ನ ತಗೊಂಡು ಮಂದ ಆಗೋ ರೀತಿ ಆಗಿಬಿಡ್ತೀವಿ. ಯಾವುದೇ ರೀತಿ ಕೆಲಸ ಮಾಡಲಿಕ್ಕೆ ನಮಗೆ ಇಂಟ್ರೆಸ್ಟ್ ಅನ್ನೋದು ಇರೋದಿಲ್ಲ, ಒಂದು ರೀತಿ ನಿಧಾನವಾಗಿ ಮಾಡುವಂಥದ್ದಾಗಿರ್ಬೋದು. ಈ ರೀತಿ ಎಲ್ಲ ತೊಂದರೆಗಳು ಸ್ಟಾರ್ಟ್ ಆಗಿಬಿಡ್ತವೆ. ಇವಾಗ ನಾವು ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಎಷ್ಟು ಮಾಡ್ತಿದ್ದೀವಿ ಅಷ್ಟ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಅತಿ ಹೆಚ್ಚು ಕೆಲಸ ಮಾಡುವಂಥದ್ದಾಗಿರ್ಬೋದು, ಇವಾಗ ಹೊರಗಡೆ ಎಲ್ಲ ಹೊಲ್ದ ಹತ್ರ ಹೋಗಿ ಕೆಲಸ ಮಾಡುವಂಥದ್ದು, ಬಿಸಿಲಲ್ಲಿ ಜಾಸ್ತಿ ಕೆಲಸ ಮಾಡುವಂಥದ್ದಾಗಿರ್ಬೋದು. ಈ ರೀತಿ ನಾವು ಫಿಸಿಕಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡಿದಾಗ ನಮಗೆ ನಿದ್ದೆ ಅವಶ್ಯಕತೆಯೂ ಜಾಸ್ತಿನೇ ಇರುತ್ತೆ. ಬಟ್ ಕೂತ್ಕೊಂಡು ಕೆಲಸ ಮಾಡುವಂಥದ್ದಾಗಿರ್ಬೋದು, ಈ ರೀತಿ ಆರಾಮಾಗಿ ಕೆಲಸ ಮಾಡುವಂಥದ್ದಾಗಿರ್ಬೋದು, ಈ ರೀತಿ ಕೆಲಸಗಳಿದ್ದಾಗ ಒಂದು 6ರಿಂದ 7 ಗಂಟೆ ನಿದ್ದೆ ಅವಶ್ಯಕತೆ ತುಂಬ ಒಳ್ಳೆಯದು. ಅದಕ್ಕಿಂತ ಹೆಚ್ಚಾದರೂ ಕೂಡ ಒಂದು ರೀತಿ ಸೋಂಬೇರಿತನ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ. ಇವಾಗ ನೈಟ್ ಡ್ಯೂಟಿ ಮಾಡೋರು ತುಂಬ ಜನ ಇರ್ತಾರೆ, ಅವ್ರಿಗೆ ಬೆಳಿಗ್ಗೆ ಹೊತ್ತು ನಿದ್ದೆ ಅವಶ್ಯಕತೆ ಜಾಸ್ತಿ ಇರುತ್ತೆ. ಬಟ್ ಬೆಳಿಗ್ಗೆ ಹೊತ್ತು ಕೆಲಸ ಮಾಡಿಕೊಂಡು ಆರಾಮಾಗಿ ನೈಟ್ ಹೊತ್ತು ಮಲ್ಕೋತಿರ್ತಾರೆ. ಆದರೂ ಮಧ್ಯಾಹ್ನ ಹೊತ್ತು ಮಲ್ಕೊಳ್ಳೋಣ ಅಂದ್ಬಿಟ್ಟು ಮಧ್ಯಾಹ್ನ ಹೊತ್ತು ಮಲ್ಕೊಳ್ಳುವಂಥ ಒಂದು ಕೆಟ್ಟ ಅಭ್ಯಾಸನ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಈ ರೀತಿ ನಾವು ಟೈಮ್ ವೇಸ್ಟಿಂಗ್ ಹ್ಯಾಬಿಟ್ನ ಫಾಲೋ ಬಂದಾಗ ಮಧ್ಯಾಹ್ನ ಹೊತ್ತು ಮಲ್ಕೊಂಡು ಅಭ್ಯಾಸ ಆಗಿಬಿಟ್ರಂತೂ ಅದನ್ನು ಸಡನ್ನಾಗಿ ಬ್ರೇಕ್ ಮಾಡಬೇಕು ಅಂದರೆ ತಲೆನೋವು ಬರುವಂಥದ್ದಾಗಿರ್ಬೋದು. ಈ ರೀತಿ ಎಲ್ಲ ತೊಂದರೆಗಳು ಸ್ಟಾರ್ಟ್ ಆಗಿಬಿಟ್ಟಿರ್ತವೆ. ಆದಷ್ಟು ನಾವು ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡಿಕೊಂಡು ನಿಧಾನವಾಗಿ ಅದನ್ನು ಬ್ರೇಕ್ ಮಾಡುವಂಥದ್ದು ತುಂಬ ಒಳ್ಳೆಯದು. ಇವಾಗ ನಾನು ಆಲ್ರೆಡಿ ಒಂದು ಹೇಳ್ದೆ, ಮಾಡಿದ ಮಿಸ್ಟೇಕ್ನೇ ಮಾಡಬಾರ್ದು, ಸೆಕೆಂಡ್ ಪಾಯಿಂಟ್ ಏನೋ ಹೇಳ್ದೆ ಅಲ್ವಾ, ಆ ಪಾಯಿಂಟ್ಗೆ ಇದು ಕೂಡ ಒಂದು ರೀತಿ ಅದಕ್ಕೂ ಅಡ್ಜಸ್ಟ್ ಆಗುತ್ತೆ. ಇವಾಗ ಮಧ್ಯಾಹ್ನ ಹೊತ್ತು ಮಲ್ಕೋಬಾರ್ದು ತಪ್ಪು ಅಂತ ಹೇಳಿರ್ತಾರೆ, ಬಟ್ ಮಧ್ಯಾಹ್ನ ಹೊತ್ತು ಮಲ್ಕೊಂಡು ಟೈಮ್ನ ವೇಸ್ಟ್ ಮಾಡುವಂಥದ್ದಾಗಿರ್ಬೋದು. ಮಧ್ಯಾಹ್ನ ಹೊತ್ತು ಮಲ್ಕೊಬಿಟ್ರೆ ಏನು ಗೊತ್ತಾ, ರಾತ್ರಿ ಹೊತ್ತು ನಿದ್ದೆ ಮಾಡೋದಕ್ಕಾಗೋದಿಲ್ಲ. ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅಂದರೆ ಬೆಳಗಿನ ಟೈಮ್ ನಿದ್ದೆ ಬರುತ್ತೆ, ಬೆಳಗಿನ ಜಾವ ಮಲ್ಕೊಳ್ಳೋದಕ್ಕೆ ಹೋಗ್ತೀವಿ. ಆವಾಗ ನಮ್ದು ಇಡೀ ರುಟೀನೇ ಚೇಂಜ್ ಆಗಿಬಿಡುತ್ತೆ. ಆದಷ್ಟು ನಿದ್ದೆ ಕ್ವಾಲಿಟಿ ಅನ್ನೋದು ಸ್ವಲ್ಪ ಎಷ್ಟಿರಬೇಕೋ ಅಷ್ಟಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇನ್ ಕೇಸ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.